ನಮ್ಮ ಬಂಟ್ವಾಳ ವೀಕ್ಷಕರಿಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ಅವಕಾಶ ಮಾಡಿಕೊಡಿ, ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ. ವಿದ್ಯುತ್ ಸಂಪರ್ಕ ನಿಲುಗಡೆ, ರೈತರಿಗೆ ಮೆಸ್ಕಾಂ ನೋಟಿಸ್ ಜಾರಿ. ಗಾಳಿ ಸಿಡಿಲು ಮಳೆಗೆ ಹಲವು ಕಡೆಗಳಲ್ಲಿ ಹಾನಿ. ಕಳೆದ 28 ವರ್ಷಗಳಲ್ಲಿ ಬಿಜೆಪಿ ಭದ್ರಕೋಟೆಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಮಹತ್ತರ ಬದಲಾವಣೆಯಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಯುವಕರು ಒಗ್ಗಟ್ಟಿನಿಂದ ಚುನಾವಣೆಯವರೆಗೆ ವಿಶ್ರಾಂತಿ ಪಡೆಯದೆ ಕೆಲಸ ಮಾಡಿ ಎಂದು ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಹೇಳಿದ್ದಾರೆ. ಬಹುಶಃ ನಿಖುಲ್ ಎಂಕಲ್ನ ಮಿತ್ತ ದೀಪಿನ ಪ್ರೀತಿ, ನಿಖುಲ್ ಎಂಕಲ್ನ ಮಿತ್ತ ದೀಪಿನ ವಿಶ್ವಾಸ, ನಿಖುಲ್ ಎಂಕಲ್ನ ಮಿತ್ತ ದೀಪಿನ ನಂಬಿಕೆ, ಈ ಮೂರು ಅಂಶದೆಲ್ಲ ಎಪ್ಪಲ ಹೃದಯ ಒಂದು ನಿಖಿಲ ತರೆ ತಗ್ಗಾವಂದಿನ ಲೆಕ್ಕ ಕೆಲಸ ಕಾರ್ಯ ಮಲ್ಪುಜಿ ಬಂದ್ಪುರಂಚಿನ ಬಾಧ್ಯರ ಬರೋದು ನಿಖಿಲ ತರೆಯಲ್ಲಿ ಎಪ್ಪಲ ಮಿತ್ತ ತೆತ್ತಿದೆ ದೀಪುನ ಲೆಕ್ಕ ಕೆಲಸ ಕಾರ್ಯ ಮಲ್ಪಬರೋದು. ಬಹುಶಃ ಇನ್ನು ಹೆಂಚಿನ ನಿಖುಲ್ ಬೇಕಾದ ಜನದಾರ 23 ತಾರೀಕು ಆಯಬೊಕ್ಕ ನಿಖಿಲಿಗೆ ಕಣ್ಣೀರು ಆವಾಡಿ ನಿಖಿಲ ಮೇಡ್ದು ಬೆಗರ್ ಅವರು ಬಂಗ ಅವರು ಜಪಾನ್ದಿನ ಲೆಕ್ಕ ಎಂಕುಲು ಜವಾಬ್ದಾರಿ ತುಂಬ ಬಂದ್ಪುರಂಚಿನ ಬಾಧ್ಯರ ಬರೋದು. ಬಹುಶಃ ಒಂದು ಎಲ್ಲ ಚುನಾವಣೆ, ಒಂದು ನಮ್ಮ ಚುನಾವಣೆ, ಒಂದು ಎಲ್ಲ ವೈಯಕ್ತಿಕವಾಗಿ ಹೆಂಚಿನ ಹೋರಾಟ, ಒಂದು ನಮ್ಮ ಹೋರಾಟ. ಬಹುಶಃ ಈ ನಾಯಕರ ರಮನಾಥ್ ರೈಕಲ್ ನಂಚಿನ ನಾಯಕರು ಎನ್ನ ಮಿತ್ತ ದೀತಿ ನಂಚಿನ ನಂಬಿಕೆ, ಆ ನಂಬಿಕೆಗೆ ಬದ್ಧವಾದ ಬಹುಶಃ ಇನಿ ಯಾರು ಇನಿ ನಂಬಿಕೆಗೆ ಬದ್ಧವಾದ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿರೋಧ ಕಾಂಗ್ರೆಸ್ ಬಾವುಟ 6,000 ಸಂಕಲ್ಪ ದೇದನ ಆ ಸಂಕಲ್ಪ ಮಲ್ತದೆ ಶುದ್ಧ ಬಂದ್ಪುರಂಚಿನ ಪಾತ್ರ ಬರೋದು. ಯಾರು ನಾಮಿನೇಷನ್ ಮಾಡಿನ ದಿನ ಎಂಕೆ ಒಂಚೂರು ಕೂಡಿಗೆತ್ತೆ ಎಂಚ 21 ವರ್ಷದ ಬರ್ದಕೋಟೆ 1,40,000 ಓಟು ಗೆಲ್ಬೋದು ಯಾರು ಅವೇ ಕ್ರಮಣೆ ದಿನ ಹೋಗ್ಬೇಕು ಜನಕ್ಕೆಲ್ಲ ಬಾಯ್ದು ಬರ್ರೆ ಸುರಾಟ್ ಗೆಲ್ಪೇರ್ಗೆ ಆನೆ ಈ ಬಂಟ್ವಾಳದ ಪೇಟೆಡಿ ಈ ನಟ ತುಂಬುಡು ಎನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈತು ಕೊಟ್ಟು ನಡೆದೊಂದು ಪುನಃ ತೂನಗ ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವು ಕುಸಿತ ಆಗಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ 11ರಿಂದ 3 ದಿನ ಮಾತ್ರ ರೈತರು ನೀರೆತ್ತುವಂತೆ ಮೆಸ್ಕಾಂ ನೋಟಿಸ್ ಜಾರಿ ಮಾಡಿದ್ದು, ನೀರಿನ ಬರದ ಬಿಸಿ ಕೃಷಿ ವರ್ಗಕ್ಕೂ ಮುಟ್ಟಲಾರಂಭಿಸಿದೆ. ನೇತ್ರಾವತಿ ನದಿಯಲ್ಲಿ ಇರುವಂಥ ಶಂಬೂರು AMR ಡ್ಯಾಮ್ ಈಗ ಸಂಪೂರ್ಣ ಬರಿದಾಗಿದೆ. ಆದರೆ AMR ಡ್ಯಾಮ್ಗಿಂತ ಸ್ವಲ್ಪ ಮೇಲೆ ಸರಪಾಡಿಯ ಕಿರು ಡ್ಯಾಮ್ ಅಂತ ಇದೆ. ಅದರಲ್ಲಿ ಸರಿಸುಮಾರು ಬಹಳಷ್ಟು ನೀರಿನ ಸಂಗ್ರಹ ಇದೆ. ಆ ನೀರಿನ ಸಂಗ್ರಹವನ್ನು ಈಗ MRPLನವರು ಜಿಲ್ಲಾಧಿಕಾರಿಗಳು ನೀರನ್ನು ತೆಗಿಬಾರದು ಎಂಬುದಾಗಿ ಆದೇಶಿಸಿದರೂ ಕೂಡ ಅದು ಈಗಲೂ ಈ ಕ್ಷಣದವರೆಗೂ ಕೂಡ ತೆಗಿತಾ ಇದ್ದಾರೆ. ಇದೇ ಮೇಲೆ ಇರುವಂಥ ಇದರಿಂದ ನೀರನ್ನು ತೆಗೆಯೋದ್ರಿಂದ ಕೆಳಗೆ AMR ಡ್ಯಾಮ್ಗೆ ಅದು ನೀರು ಹರಿದು ಬರ್ತಾ ಇಲ್ಲ. ಆದರೂ ಸ್ವಲ್ಪ ಅಂಶ ನೀರು ಅವರು ತೆಗಿತಾ ಇದ್ರು, ಸ್ವಲ್ಪ ಅಂಶ ನೀರು ಹೊರಗೆ ಹರಿದು ಬರ್ತಾ ಇದೆ. ಈ ನೀರನ್ನು ತೆಗೆಯಲಿಕ್ಕಾಗಿ ಸೆಜ್ಜಿನವರು ಈಗ ಅವರ ಈ ಪೈಪ್ಲೈನಲ್ಲಿ ಶೀಲ್ಟ್ ಅಂದರೆ ಕೆಸರು ತುಂಬಿಕೊಂಡಿದೆ ಅಂತ ಹೇಳೋದ್ರಿಂದ ಅದನ್ನು ಈಗ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಆದರೆ ಅದರಲ್ಲಿ ಕೂಡ ಸಾಕಷ್ಟು ನೀರು ಸಿಗುವಂಥ ಯಾವುದೇ ಅವಕಾಶಗಳು ಕಡಿಮೆ ಇದೆ. ತುಂಬೆ ಡ್ಯಾಮ್ ಆಸುಪಾಸಿನ ತುಂಬೆಯಿಂದ ಮೇಲ್ಗಡೆ ಸಜಿಪ ಮುನ್ನೂರಿನ ಮೇಲ್ಗಡೆ ಆ ಕಡೆಯಿಂದ ಶಂಬೂರು, ಈ ಕಡೆಯಿಂದ ನಾವೂರು, ಈ ಎರಡೂ ಬದಿಯ ನೇತ್ರಾವತಿ ನದಿ ದಡದ ರೈತರ 120 ಪಂಪು ಸೆಟ್ಗಳ
ಸಂಪರ್ಕವನ್ನು ತೆಗೆಯುವುದಾಗಿ ಈಗಾಗಲೇ ಮೆಸ್ಕಾಂ ಘೋಷಿಸಿದೆ. ಇದರಿಂದ ರೈತರಿಗೆ ಒಂದು ಕಡೆಯಿಂದ ಸಮಸ್ಯೆ ಎದುರಾಗ್ತದೆ. ತುಂಬೆ ಡ್ಯಾಮ್ನಲ್ಲಿ ಸರಿಸುಮಾರು 5.80 ಹತ್ತಿರ 6 ಮೀಟರಷ್ಟು ನೀರಿನ ಸಂಗ್ರಹ ಇದೆ. ಆದರೆ ಅದು ಇನ್ನೂ ಉಳಿದಂಥ ದಿನಗಳಿಗೆ ಸಾಕೆ ಎಂಬುದೊಂದು ಪ್ರಶ್ನೆಯಾಗಿ ಉಳಿತದೆ. ಬಂಟ್ವಾಳ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಗುರುವಾರ ಸಂಜೆ ಸಂಭ್ರಮ ಸಡಗರದಿಂದ ನಡೆದ ಮಹಾರಥೋತ್ಸವದ ಮೂಲಕ 1 ತಿಂಗಳ ವಾರ್ಷಿಕ ಜಾತ್ರೆ ಸಮಾರೋಪಗೊಂಡಿತು. ಬಂಟ್ವಾಳ ತಾಲೂಕಿನಲ್ಲಿ ಇಂದು ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ಕಡೆಗಳಲ್ಲಿ ಹಾನಿ ಸಂಭವಿಸಿದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಕ್ಷಣ ಕ್ಷಣದ ಮಾಹಿತಿಗಾಗಿ ಕ್ಲಿಕ್ ಮಾಡಿ ನಮ್ಮ ಬಂಟ್ವಾಳ.com.